ನಾವು ಜನರ ಒಂದು ಕಷ್ಟಗಳನ್ನ ಕೇಳೋದಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ. ಆಯ್ತಾ? ಶಾಸಕರು ನಮ್ಮ ಈ ಭಾಗದಲ್ಲಿ ಹೆಚ್ಚು ಕಡಿಮೆ 80 ಭಾಗ ಓಟ್ ಕೊಟ್ವಿ ನಾವು. ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನೋವಿನಿಂದ ಮಾತಾಡ್ತಾ ಇದ್ದೀನಿ. 80% ಓಟು, ಹೈಯೆಸ್ಟ್ ಇಡೀ ತಾಲೂಕಲ್ಲೇ ಹೈಯೆಸ್ಟ್ ಲೀಡ್ ಕೊಟ್ಟಂತ ಪಂಚಾಯತ್ ಯಾವ್ದಾದ್ರು ಇದ್ರೆ ಬೇಗೂರು ಗ್ರಾಮ ಪಂಚಾಯತ್. ನಾವು SC/ST ನಾವು SC/ST ಹಸ್ತ ಕಾಂಗ್ರೆಸ್ ಶಾಸಕರನ್ನ ಮುಖ ನೋಡಿ ಹಾಕ್ಬಿಟ್ಟು ಇವ್ರು ಕೊಟ್ಟು ನಾವು ಹೇಳ್ದು ಜನಕ್ಕೆ, ನಿಮ್ಗೆ ರೋಡು ಮನೆ ಏನ್ ಬೇಕು ಎಲ್ಲ ಮಾಡಿಸ್ಕೊಟ್ಬಿಡ್ತೀವಿ. 5 ವರ್ಷ ಹೋದ ವರ್ಷ ನಮ್ಮ ಸರ್ಕಾರ ಇಲ್ಲ, ಈ ವರ್ಷ ನಮ್ದೇ ಸರ್ಕಾರ ಬರ್ತದೆ, ನಿಮ್ಗೆ ಏನು ಬೇಕು ಎಲ್ಲ ಉಳಿಸ್ಬಿಡ್ತೀವಿ ಎಂದು. ಆವಾಗ ಸದ್ಯ ವಿರೋಧ ಪಕ್ಷ ಇದ್ದಾಗ ಅಷ್ಟೇ ಕೆಲಸ ಮಾಡಿದ್ರು ಶಾಸಕರು. ಈ ಸಾರಿ ನಮ್ಮ ಸರ್ಕಾರ ಮೇಲೆ ನಮ್ಮ ಏರಿಕೆ ತಿರುಗಿ ನೋಡಿಲ್ಲ. ತಾಲೂಕಿಂದ ಬಿಡಿ ಇನ್ನು, ಆಯ್ತಾ? ನಾವು ಹೇಳಂಗಿಲ್ಲ, ಅದನ್ನ ದೊಡ್ಡವ್ರು ಮಾತಾಡ್ತಾರೆ. ನಮ್ದಾಗ್ದದ್ ನಾವು ಶಾಸಕರನ್ನ ಹೋಗಿ ಮನೇಲಿ ಕೇಳ್ತೀನಿ, ಸರ್ ಆ ಭಾಗದಲ್ಲಿ ನಮ್ಮ ಜನ ನಮ್ಮ ಮಾನ ಮರ್ಯಾದೆಯಿಂದಾಗೆಲ್ಲ ಬೈತಾವ್ರೆ ಸರ್, ಅದೊಂದು ರೋಡ್ ಮಾಡಿಸ್ಕೊಟ್ಬಿಡಿ ಸರ್ ಅಂತ. ಇಲ್ಲ ಅಣ್ಣ, ನಾವು ಮಾರ್ಚಿ ತನಕ ಮಾಡೋಕ್ಕಾಗಲ್ಲ, ಮಾರ್ಚಿ ಆಯ್ತಾ ಇದ್ದಂಗೆ ರೋಡ್ ಸೇರಿಸ್ಬಿಟ್ಟು ಮಾಡ್ಕೊಂಡ್ಮೇಲೆ ಆಮೇಲೆ ಮಾತಾಡಿ ನೀವು. ಸರ್ ಹೋಗ್ಲಿ, ಮಾರ್ಚಿ ಗಂಟ ರೋಡ್ ಆದ್ರೂ ಮಧ್ಯೆ ಗುಂಡಿ ಆಗಿರೋ ಅಂಥದ್ದೆಲ್ಲ ಆ ರೋಡ್ ಆದ್ರೂ ಮುಚ್ಚಿಸ್ಬಿಡಿ ಸರ್. ಇಲ್ಲ ಅದೆಲ್ಲ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಬಂದ್ಬಿಡ್ತದೆ GPS ಮಾಡಿದ್ರೆ. ಹಂಗಾಗಿ ನಾವು ಹೊಸ ರೋಡೇ ಸೇರಿಸ್ಬೇಕು. ನಾ ಸೇರಿಸ್ಕೊಡ್ತೀನಿ ನಿಮಗೆ, ಯಾಕ ಮಾರ್ಚಿ ತನಕ ಮಾತಾಡ್ಬಿಡಿ. ಆಯ್ತು, ಮಾರ್ಚಿ ಆಯ್ತು, ಇನ್ನು ಮಾರ್ಚಿ, ನೆಕ್ಸ್ಟ್ ಮಾರ್ಚಿ ಆಯ್ತು. ಸ್ವಾಮಿ ನಿಮಗೆ ಅಧಿಕಾರ ಬೇಕು ಮಾಡಿ, ನೀವು ಶಾಸಕರಾಗಿದ್ದೀರಿ ಮತ್ತೆ ಮಿನಿಸ್ಟ್ರು ಆಗಿ ನಮ್ಮ ಕಷ್ಟ ಸುಖಗಳು ಕೇಳಿ. ನೀವು ನಮ್ಮ ಕಷ್ಟ ಸುಖ ಕೇಳ್ಬೇಕು ತಾನೆ. ನಾವು ಓಟ್ ಕೊಟ್ಟಿರ್ತಾನೆ ಗೆದ್ದು ನೀವು ಮಿನಿಸ್ಟ್ರು ಆಗೋದು, ಶಾಸಕರಾಗೋದು, ನಿಮ್ಮನ್ನ ಲೀಡರ್ ಮಾಡೋದು ನಾವು. ನೀವು ಎಲ್ಲ ಕೂತಿದವ್ರನ್ನ ತಗೊಂಡ್ಬಂದು ಈ ತಾಲೂಕಿನ ಜನ ನಿಮ್ಮ ಶಾಸಕರು ಮಾಡಿದ್ರು 2ನೇ ಬಾರಿ. ನಿಮ್ಮ ತಂದೆಯವರು 5 ವರ್ಷ ನಿಮ್ಮ ತಂದೆಯವರು ಶಾಸಕರಾಗಿದ್ರು. ಕಷ್ಟ ಸುಖ ನೀವು ನಮ್ಮ ಕಾರ್ಯಕರ್ತರ ಕಷ್ಟ ಸುಖ ಕೇಳಿಲ್ಲ ಅಂದ್ರೆ ಹಿಂದಿನ ಶಾಸಕರುಗಳು ಈಗ ಏನಾಗಾರ ಹಿಂದೆ ಶಾಸಕರಾಗಿದ್ರು ಸಾಕಷ್ಟು ಜನ ಪರಿಸ್ಥಿತಿಗಳು ಏನಾಗಲ್ಲ, ನಿಮಗೂ ಅದೇ ಗತಿ. ನಾವು ನಿಮ್ಗೆ, ನೀವು ಅಭಿವೃದ್ಧಿ ಮಾಡ್ತಿದ್ದೀರಿ, ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊತಿದ್ದೀರಿ, ನಮ್ಮ ಜನರ ಕಷ್ಟ ಸುಖಗಳು ಸ್ಪಂದಿಸ್ತಿದ್ದೀರಿ ಅಂತ ಅಂದ್ಬಿಟ್ಟು ನಿಮ್ಗೆ ಓಟ್ ಕೊಟ್ಟಿದ್ದು. ಅಥವಾ ನೀವು ನಿಮ್ಮ ಕೈಲಿ ದುಡ್ಡು ಕಾಸು ಈಸ್ಕೊಂಡು ಅಷ್ಟು ನಿಮಗೆ ಜನರ ಕೈ ಓಟ್ ಹಾಕ್ಸ್ಲಿಲ್ಲ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.